ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಪಿಎನ್ ಕೃಷ್ಣಮೂರ್ತಿ ಮತ್ತು ಅವರ ಧರ್ಮಪತ್ನಿ ಶಶಿಕಲಾರವರ ಜೊತೆಗೆ ಬಂದು 5 ಲಕ್ಷ ರೂಪಾಯಿಯನ್ನ ಸಮುದಾಯದ ಭವನ ನಿರ್ಮಾಣಕ್ಕಾಗಿ ಊರಿನ ಗ್ರಾಮಸ್ಥರಿಗೆ ದಾನವಾಗಿ ನೀಡಿದ್ರು. ಕೊರಟಗೆರೆ ತಾಲೂಕು ಸಂಕೇನಹಳ್ಳಿ ಗ್ರಾಮ ಗಣೇಶ ದೇವಸ್ಥಾನದ ಸಮುದಾಯ ಭವನಕ್ಕೆ ಹಣ ಸಹಾಯ ಮಾಡಿದ ಕೋಳಲ ಕ್ಷೇತ್ರದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರ ಪಿಎನ್ ಕೃಷ್ಣಮೂರ್ತಿರವರು ಕೊರಟಗೆರೆ ತಾಲೂಕಿನ ವ್ಯಾಪ್ತಿಯಲ್ಲಿರುವಂತಹ 2 ಮಠದ ಸ್ವಾಮೀಜಿಗಳನ್ನ ಕೊರಟಗೆರೆ ಕ್ಷೇತ್ರದ 2 ಕಣ್ಣುಗಳು ಇದ್ದ ಹಾಗೆ ಎಂದು ಹೇಳಿದ ಪಿಎನ್ ಕೃಷ್ಣಮೂರ್ತಿ ಅವರು ಕೊಂಡಾಡಿದರು. ಕೊರಟಗೆರೆ ಕ್ಷೇತ್ರದಿಂದ 3 ಬಾರಿ ಗೆದ್ದಂತಹ 2 ಬಾರಿ ಗೃಹ ಸಚಿವರಾಗಿ ಕಾರ್ಯನಿರ್ವಹಿಸಿ ಈಗಿನ ಉಪಮುಖ್ಯಮಂತ್ರಿ ಆಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕ್ಷೇತ್ರದಲ್ಲಿ ಅವರಿಗೆ ತೋಚಿದಂತಹ ಕೆಲಸಗಳನ್ನು ಮಾಡಿದ್ದಾರೆ. ಅವರ ಬಗ್ಗೆ ಅಪಾರ ಗೌರವ ಇದೆ. ನಾಳೆ ಕೊರಟಗೆರೆ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಇರುವುದರಿಂದ ನಾನು ಇಲ್ಲಿಂದಲೇ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಎಂದು ಹೇಳಿದರು. ನಿಮ್ಗೆ ಎಲ್ಲರೂ ಗೊತ್ತೇ ಇದು. ನೀವು ಯಾರು ಹಳ್ಳಿ ಕಡೆ ಯಾರು ಮೋಸ ಮಾಡ್ತಕ್ಕಂಥ ಜನ ಯಾರು ಇಲ್ಲ. ಒಂದ್ಸರಿ ಕಮಿಟ್ಮೆಂಟ್ ಆದ್ರೆ ಇರ್ತಾರೆ. ಊರು ಅಂದ್ರೆ ಗೊತ್ತಲ್ಲ, ಅವರು ಕೆಲವರು ಇರ್ತಾರೆ. ಅವರೆಲ್ಲ ಪ್ರೀತಿ ವಿಶ್ವಾಸದಿಂದ ತಗೊಳ್ಳೋಂಥ ಕೆಲಸ ನಾನು ಮಾಡ್ತೇನೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ. 22 ವರ್ಷದ ಕೆಳಗಡೆ ನಾನು ರಾಜಕಾರಣಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಬೆಂಗಳೂರಲ್ಲಿ ಹೋಗಿ 2 ಸರಿ MLA ಆಗಿ ಸೋತು ನಾನು ತಿರ್ಗಾ ಇಲ್ಲೇನೋ ಜನರಲ್ ಆಗುತ್ತೆ ಅಂತ ದೃಷ್ಟಿನಲ್ಲಿ ನಾನು ಬಂದಿಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಪರಮೇಶ್ವರ್ ಸಾಹೇಬ್ರ ಬಗ್ಗೆ ಮಾತಾಡಲೇಬೇಕು. ನಾನು ಇಲ್ಲಿ ಇವಾಗ 3 ಬಾರಿ ಶಾಸಕರಾಗಿದ್ದಾರೆ. ಅವ್ರಿಗೆ ತೋಚಂಥ ಕೆಲಸಗಳು ಮಾಡಿದ್ದಾರೆ. ಅವ್ರ ಬಗ್ಗೆ ನಾನೇನು ಮಾತಾಡೋಕೆ ಹೋಗೋದಿಲ್ಲ. ನಾಳೆ ನಮ್ಮ ಕೊರಟಗೆರೆಯಲ್ಲಿ ಅವ್ರಿಗೆ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ತಾವೆಲ್ಲ ಹೋಗ್ಬಿಟ್ಟು ಬನ್ನಿ, ಏನು ತೊಂದರೆ ಇಲ್ಲ. ಎಲ್ಲ ಹೋಗ್ಬಿಟ್ಟು ಬನ್ನಿ, ಕಾರ್ಯಕ್ರಮ ನೋಡಿ. ಯಾಕೆಂದರೆ ಅಲ್ಲಿ ನೀವೆಲ್ಲ ಓಟ್ ಹಾಕಿರೋದೇ ಅವರು 3 ಸರಿ ಒಳ್ಳೊಳ್ಳೆ ಪೊಸಿಷನ್ ಇದ್ದಾರೆ. 2 ಸರಿ ಹೋಮ್ ಮಿನಿಸ್ಟರ್ ಆಗಿದ್ದಾರೆ, 1 ಸರಿ ಡೆಪ್ಯೂಟಿ CM ಆಗಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದದಿಂದಲೇ ಅವರು ಉಪಮುಖ್ಯಮಂತ್ರಿ ಆಗಿರೋದು. ಅದರಿಂದ ನನ್ನ ಕರೆಸಿ ಈ ಊರಿಗೆ ನಮ್ಮ ಸಿದ್ದಪ್ಪ ಅವರು, ನಮ್ಮ ಕುಮಾರ್ ಇವೆಲ್ಲ ಹುಡುಗರೆಲ್ಲ ಸೇರಿ ಇಲ್ಲ ನಮಗೆ ಊರಿನ ನನ್ನ ಪ್ರಮುಖರೆಲ್ಲ ಬಂದಿದ್ರು. ಇದೇ ಸಂದರ್ಭದಲ್ಲಿ ರಕ್ಷಣಾ ವೇದಿಕೆ ಅಧ್ಯಕ್ಷ ನರಸಿಂಹರಾಜು ಲಿಂಗಾಪುರ, ರಂಗರಾಜು, ಲಂಬುರಾಜಣ್ಣ, ಆರಾಧ್ಯ, RS ರಾಜಣ್ಣ, ಕರಿಬಸಯ್ಯ, ನರಸಯ್ಯ ಹಾಗೂ ಊರಿನ ಮಹಿಳೆಯರು, ಸಂಕೇನಹಳ್ಳಿ ಗ್ರಾಮಸ್ಥರು ಹಾಗೂ ಮತ್ತು PNK ಅಭಿಮಾನಿ ಬಳಗ ಕೊರಟಗೆರೆ ಇವರು ಸಹ ಭಾಗಿಯಾಗಿದ್ರು. ಮಂಜುನಾಥ್, HM, ಕೊರಟಗೆರೆ. ಮನೆಯವರು ಅವ್ರ ಕೈಯಲ್ಲಾಗಿದ್ದು ಸೇವೆನ ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಮತ್ತು ದೇವರು ಕೂಡ ಅವ್ರಿಗೆ ಒಳ್ಳೆ ಶಕ್ತಿ ಕೊಡಲಿ, ಇನ್ನೂ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಅವ್ರಿಗೆ ನಿಮ್ಮೆಲ್ಲರ ಸೇವೆ ಮಾಡೋಕ್ಕೆ ಇನ್ನೂ ಅವಕಾಶ ಸಿಗಲಿ. ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ಬೋದು. A1 TV ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.